ಐಎಎಸ್ ಐಪಿಎಸ್ ಅಧಿಕಾರಿಗಳ ನಡುವಿನ ಜಗಳ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಸದ್ದು ಮಾಡ್ತಾ ಇದೆ. ರೋಹಿಣಿ ಸಿಂಧೂರಿ ವರ್ಸಸ್ ಡಿ ರೂಪಾ ಜಟಾಪಟಿ ಆಗ್ತಾ ಇದೆ. ಡಿ ರೂಪಾ ಕ್ಷಮೆ ಯಾಚನೆಗೆ ರೋಹಿಣಿ ಸಿಂಧೂರಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಸಿಂಧೂರಿ ಪರ ವಕೀಲರು ವಾದ ಮಂಡಿಸಿದರು. ರೋಹಿಣಿ ಸಿಂಧೂರಿ ವರ್ಸಸ್ ಡಿ ರೂಪಾ ಜಟಾಪಟಿ. ಡಿ ರೂಪಾ ಕ್ಷಮೆ ಯಾಚನೆಗೆ ರೋಹಿಣಿ ಸಿಂಧೂರಿ ಬಿಗಿ ಪಟ್ಟು. ನನ್ನ ವಿರುದ್ಧ ಪೋಸ್ಟ್ ತೆಗೆದ ತಕ್ಷಣ ಮಾನಹಾನಿ ಸರಿ ಹೋಗಲ್ಲ, ಆದರೆ ಘಟನೆಯಿಂದ ನನ್ನ ಕುಟುಂಬಕ್ಕೆ ಘಾಸಿಯಾಗಿದೆ, ಇದಕ್ಕಾಗಿ ಡಿ ರೂಪಾ ಕ್ಷಮೆ ಯಾಚಿಸಲೇಬೇಕು ಅನ್ನೋದು ರೋಹಿಣಿ ಸಿಂಧೂರಿ ಅವರ ಬಿಗಿ ಪಟ್ಟು. ಕ್ಷಮೆ ಯಾಚನೆಗೆ ಡಿ ರೂಪಾ ಪರ ವಕೀಲರು ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ರೋಹಿಣಿ ಸಿಂಧೂರಿ ಸಹ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ, ಬುದ್ಧಿಭ್ರಮಣೆಯಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ರೋಹಿಣಿ ಸಿಂಧೂರಿ ಪರ ವಕೀಲರು ಸಮರ್ಥನೆಯನ್ನ ಕೊಡ್ತಾರೆ. ಬುದ್ಧಿಭ್ರಮಣೆಯಾದವರು ಈ ರೀತಿ ಪೋಸ್ಟ್ ಮಾಡ್ತಾರೆ, ರೂಪಾಗೆ ಬುದ್ಧಿಭ್ರಮಣೆಯಾಗಿದೆ ಅಂತ ಹೇಳಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಸಿಂಧೂರಿ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ. ಡಿ ರೂಪಾ ಕ್ಷಮೆ ಯಾಚನೆ ಆಗಲೇಬೇಕು ಅನ್ನುವಂಥದ್ದು ರೋಹಿಣಿ ಸಿಂಧೂರಿ ಅವರ ಬಿಗಿ ಪಟ್ಟಾಗಿದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಐಎಎಸ್ ಹಾಗೂ ಐಪಿಎಸ್ ಅಧಿಕಾರಿಗಳ ನಡುವಿನ ಜಗಳ ಏನಿದೆ ಅದೀಗ ಸುಪ್ರೀಂ ಕೋರ್ಟ್ನಲ್ಲಿ ಬಹಳ ಸದ್ದು ಮಾಡ್ತಾ ಇರುವಂಥದ್ದು. ಸೊ ಏನೆಲ್ಲ ಆಯಿತು ಕೋರ್ಟ್ನಲ್ಲಿ? ಸಿಂಧೂರಿ ಪರ ವಕೀಲರ ವಾದ ಏನು? ಇದಕ್ಕೆ ಡಿ ರೂಪಾ ಪರವಾದಂತಹ ವಕೀಲರು ಏನು ಹೇಳಿದ್ರು? ವಾದ ಪ್ರತಿವಾದ ಏನಾಯ್ತು ಇವತ್ತು? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ವೀಣಾ, ಇವತ್ತು ಸುಪ್ರೀಂ ಕೋರ್ಟ್ ಒಂದು ರೀತಿಯಲ್ಲಿ ಶಾಲೆಯ ಮಾಸ್ಟರ್ ಮತ್ತೆ ವಿದ್ಯಾರ್ಥಿಗಳ ರೀತಿಯಾಗಿ ಮಾರ್ಪಟ್ಟಿತ್ತು. ಅಂದ್ರೆ ನ್ಯಾಯಾಧೀಶರು ಒಂದು ರೀತಿಯಲ್ಲಿ ಬುದ್ಧಿವಾದವನ್ನ ಹೇಳ್ತಾ ಇದ್ರು, ಆದರೆ ವಿದ್ಯಾರ್ಥಿಗಳು ಅಥವಾ ಕಕ್ಷಿದಾರರು ಕೇಳಲೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ಬೋದು ಅನ್ಸುತ್ತೆ ಈ ಸಂದರ್ಭಕ್ಕೆ ಸರಿಯಾಗಿ. ಯಾಕೆಂದ್ರೆ ಇವತ್ತು ಅರ್ಜಿ ವಿಚಾರಣೆ ಆರಂಭ ಆದ ಕೂಡಲೇ ರೋಹಿಣಿ ಸಿಂಧೂರಿ ಪರ ವಕೀಲರು ಆಗ್ರಹವನ್ನು ಮಾಡಿದ್ರು. ಯಾವುದೇ ಷರತ್ತುಗಳು ಕೂಡ ಇಲ್ಲದೆ ಕ್ಷಮೆಯಾಚನೆ ಮಾಡಲೇಬೇಕು ಡಿ ರೂಪಾ ಅವರು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾಕಂದ್ರೆ ಕೇವಲ ನೀವು ಇಂದಿನ ಬಾರಿ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಟ್ಟಿತ್ತು, ನೀವು ಇಮ್ಮಿಡಿಯೇಟ್ 24 ಗಂಟೆಗಳ ಅವಧಿಯ ಒಳಗಡೆ ಎಲ್ಲಾ ಪೋಸ್ಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವಂತಹ ಎಲ್ಲಾ ಪೋಸ್ಟ್ಗಳನ್ನ ನೀವು ತೆಗಿಬೇಕಂದ್ರೆ ಡಿಲೀಟ್ ಮಾಡಬೇಕು ಅಂತ ಹೇಳಿತ್ತು. ಅದಾದ ನಂತರ ಡಿಲೀಟ್ ಮಾಡಿದ ಬಳಿಕ ಇವರು ಒಂದು ಪ್ರಮಾಣ ಪತ್ರವನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಅದು ಇವತ್ತು ವಿಚಾರಣೆಗೆ ಬಂದಿತ್ತು. ಸೊ ಇವತ್ತು ರೋಹಿಣಿ ಸಿಂಧೂರಿ ಪರ ವಕೀಲರು ಎತ್ತಿದ ಆಕ್ಷೇಪವೂ ಕೂಡ ಅದೇ, ಕೇವಲ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿರುವಂತಹ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ ಕೂಡಲೇ ನನಗೆ ಮತ್ತೆ ನನ್ನ ಕುಟುಂಬಕ್ಕೆ ಆಗಿರುವಂತಹ ಘಾಸಿ ಅಥವಾ ಮಾನಹಾನಿ ಹೋಗೋದಿಲ್ಲ, ಹಾಗಾಗಿ ನೀವು ಕ್ಷಮೆಯಾಚನೆಯನ್ನ ಮಾಡಲೇಬೇಕು ಅನ್ನುವಂತಹ ಒಂದು ಹಠ ಅಂತಾನು ಹೇಳ್ಬೋದು, ಆಗ್ರಹ ಅಂತಾನು ಕೂಡ ಹೇಳ್ಬೋದು. ಆ ರೀತಿಯನ್ನಾಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿ ರೂಪಾ ಪರ ವಕೀಲರು ಕೂಡ ಹೇಳಿದ್ರು, ಕೇವಲ ಏನು ರೋಹಿಣಿ ಸಿಂಧೂರಿ ಅವರ ಮಾತ್ರ ಆಗಿಲ್ಲ, ಅವರ ಹೇಳಿಕೆಯಿಂದ ಡಿ ರೂಪಾ ಅವರಿಗೂ ಕೂಡ ಮಾನಹಾನಿ ಆಗಿದೆ ಅನ್ನುವಂಥದ್ದು ಹೇಳಿದ್ರು. ಯಾಕಂದ್ರೆ ಬುದ್ಧಿಭ್ರಮಣೆ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವತ್ತೊಂದು ಪತ್ರಿಕಾ ಹೇಳಿಕೆ ಬಿಡುಗಡೆ ಆಗಿತ್ತು ಆ ಘಟನೆ ನಡೆದಂತ ಸಂದರ್ಭದಲ್ಲಿ, ಅದನ್ನ ಉಲ್ಲೇಖ ಮಾಡಿದ್ರು. ಸೊ ಅದಕ್ಕೆ ಸಮಜಾಯಿಸಿಯನ್ನ ಕೊಟ್ಟಂತಹ ರೋಹಿಣಿ ಸಿಂಧೂರಿಯ ಪರ ವಕೀಲರು ನಾವು ಹೇಳಿರುವಂತದ್ದು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವಂತದ್ದು ಸರಿಯಾಗಿದೆ, ಕಾರಣ ಇಷ್ಟೇ, ಅವರ ಇಂದಿನ ಹೇಳಿಕೆಗಳನ್ನ ನೋಡಿ ನಾವು ಈ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅನ್ನುವಂಥದ್ದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ನ್ಯಾಯಾಲಯ ಅಂದ್ರೆ ನ್ಯಾಯಾಧೀಶರು ಒಂದು ರೀತಿಯಲ್ಲಿ, ನಾನು ಆಗ್ಲೇ ಹೇಳಿದೆ, ಗುರುಗಳು ಅಂದ್ರೆ ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ಹೇಳಿದ್ರು, ನೀವಿಬ್ರು ಸಾರ್ವಜನಿಕ ಸೇವೆಯಲ್ಲಿ ಇರೋರು, ನೀವೇ ಈಗ ಕಿತ್ತಾಡ್ಕೊಂಡು ಹೋದ್ರೆ ಹೇಗೆ, ನಿಮ್ಮ ಭವಿಷ್ಯ ಉತ್ತಮವಾಗಿರುತ್ತೆ, ಇಬ್ಬರು ಯೋಚನೆ ಮಾಡಿ ಕುತ್ಕೊಂಡು ವಾಪಸ್ ತೆಗೆದುಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿದ್ರು. ಆದ್ರೆ ರೋಹಿಣಿ ಸಿಂಧೂರಿ ಪರ ವಕೀಲರು ಹೇಳಿದ್ರು, ನಾವು ಮೌನವಾಗಿರಲು ಸಾಧ್ಯವಿಲ್ಲ ಅನ್ನುವಂತಹ ಒಂದು ಪದವನ್ನು ಬಳಕೆ ಮಾಡಿದ್ರು. ಹಾಗಾಗಿ ಕೋರ್ಟ್ ಹೇಳ್ತು, ನೀವು ಮೌನವಾಗಿರ್ರಿ, ವಾಪಸ್ ತೆಗೆದುಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇದ್ದೇವೆ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಅಂತಿಮವಾಗಿ ಅವರು ಕ್ಷಮೆ ಯಾಚನೆ ಮಾಡದ ಹೊರತು ನಾವು ಈ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲ ಅಂತ ಬಹಳ ಕಡಾಖಂಡಿತವಾಗಿ ರೋಹಿಣಿ ಸಿಂಧೂರಿ ಪರ ವಕೀಲರು ಹೇಳಿದಾಗ ಪ್ರಕರಣದ ವಿಚಾರಣೆಯನ್ನು ಫೆಬ್ರವರಿ 16ಕ್ಕೆ ಮುಂದೂಡಿದ್ರು.
ಎಸ್ ಮಂಜು, ಇಬ್ಬರ ಒಂದು ಆಟಿಟ್ಯೂಡ್ ಅನ್ನ ಗಮನಿಸ್ತಾ ಹೋದ್ರೆ ಬಹುಶಃ ಅವರಿಬ್ರು ಕಾಂಪ್ರಮೈಸ್ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಕೂಡ ಒಂದು ರೀತಿ ದೊಡ್ಡ ತಲೆನೋವು ಆಗತ್ತೆ. ಈಗ ಕೋರ್ಟ್ ಕೊಟ್ಟಂತಹ ಸೂಚನೆಯನ್ನ ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಇವರು ಕ್ಷಮೆ ಕೇಳಬೇಕು ಅಂತ, ಇವರು ನಾವು ಕೇಳೋದಿಲ್ಲ ಅಂತ. ಸೊ ಯಾರ ಭಾವನೆಗಳಿಗೂ ಕೂಡ ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ಬೆಲೆ ಇರೋದಿಲ್ಲ ಅಲ್ವಾ? ಏನಿದ್ರು ಕೂಡ ಯಾವುದು ಸತ್ಯ ಯಾವುದು ಸುಳ್ಳು ಅದಷ್ಟೇ ನ್ಯಾಯಾಲಯ ಪರಿಗಣಿಸುತ್ತೆ. ಆದ್ರೆ ಕಾನೂನಿನ ಪ್ರಕಾರವೇ ಹೋಗುತ್ತೆ ಅಂತಿಮವಾಗಿ. ಅದನ್ನ ಹೊರತಾಗಿ ನೀವು, ಯಾಕಂದ್ರೆ ಇಬ್ಬರೂ ಕೂಡ ಒಂದು ಸಮಾಜದಲ್ಲಿ ಇಬ್ಬರು ಕೂಡ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳಾಗಿ ಕೆಲಸ ಮಾಡುವವರು. ಹಾಗಾಗಿ ಅದು IAS IPS ಅಧಿಕಾರಿಗಳು, ನೀವೇ ಈ ರೀತಿಯಾಗಿ ಕಿತ್ತಾಡ್ಕೊಂಡ್ರೆ ಹೇಗೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಪ್ರಶ್ನೆ. ಆದ್ರೆ ಆ ಪ್ರಶ್ನೆಗೆ ಉತ್ತರ ಏನಿದ್ರೆ ಅದು ಕಾನೂನಿನ ಮೂಲಕವೇ ಆಗಬೇಕು ಅನ್ನುವಂಥದ್ದು ರೋಹಿಣಿ ಸಿಂಧೂರಿ ಪರ ವಾದ. ಅವರು ಹೇಳಿದ್ದು ಕ್ಷಮೆಯಾಚನೆ ಮಾಡಿದ್ರೇನೆ ಆಗುವಂಥದ್ದು ಅನ್ನುವಂಥದ್ದು. ಯಾಕೆಂದ್ರೆ ಕೇವಲ ನೀವು ಈ ರೀತಿ ಮಾಹಿತಿ ನಡೀತು ಅಂತ ಕೋರ್ಟಿಗೆ ಕೊಟ್ಟ ಕೂಡಲೇ ನನ್ನ ಕುಟುಂಬಕ್ಕೆ ನನಗೆ ಆಗಿರುವಂತಹ ಘಾಸಿಯನ್ನ ನೀವು ಅದರಿಂದ ಅಂದ್ರೆ ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕ್ಷಮೆಯಾಚನೆ ಮಾಡಿದಾಗ ಸಮಾಜದಲ್ಲಿ ಯಾರು ಏನು ಮಾಡಿದ್ರು ಅನ್ನುವಂಥದ್ದು ನನ್ನನ್ನು ಈ ಹಿಂದೆ ನೋಡಿದಂಥ ಜನರಿಗೆ ಒಂದು ಮೆಸೇಜ್ ಹೋಗುತ್ತೆ. ನನ್ನನ್ನು ಜನ ಇವತ್ತು ಬೇರೆಯದ್ದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಸಿಂಧೂರಿ ಪರಿ ವಕೀಲರು ಹೇಳಿದರು. ಹಾಗಾಗಿ ನೀವು ಒಂದು ತಿಂಗಳು ಸಮಯ ತೆಗೆದುಕೊಳ್ಳಿ, ನೀವು ಕೂತ್ಕೊಂಡು ಮಾತಾಡಿ ಅನ್ನುವಂಥ ಇನ್ನೊಂದು ಸಲಹೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆದರೆ ಅಂತಿಮವಾಗಿ ಏನಾಗುತ್ತೆ ಅನ್ನುವಂಥದ್ದು ಇದು ಫೆಬ್ರವರಿ 16ರಂದು ಗೊತ್ತಾಗುತ್ತೆ. ವೀಣಾ, ಎಸ್, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.